ಈಗ ನಮ್ಮ ಪಿಕ್ಚರನ್ನು ಸ್ಟಾರ್ಟ್ ಮಾಡಲಾಗಿದೆ. ದೇವಿಯಿಂದ ಪಿಕ್ಚರ್ ಅಂತ ನೋಡೋಣ ಬನ್ನಿ ಗಾಯ್ಸ್. ಇಲ್ಲಿ ಎಲ್ಲರ ಮನೆ ಬಡಿಗೆ ಸಿಗತ್ತೆ. ನೀವು ಹುಡುಗಬೇಕು ಈಗ ಕೆಲಸದವ್ರು ಇದ್ದಾರೆ. ನಾನು ಒಬ್ಬ ಹಾಕಿದ್ರೆ ಅದಕ್ಕೆ ಕೆಲಸ ಯಾರು ಮಾಡಿ ತೋರಿಸ್ತೀನಿ. ಈಗ ಮನೆ ತೋರಿಸ್ತೀರಾ ನಮಗೆ? ಬನ್ನಿ ಇದೆ ಚೆನ್ನಾಗಿದೆ. ಇದು ಮಸ್ತ್ ಮನೆ. ಇದು ಬೇಡಂದ್ರೆ ಇನ್ನೊಂದು ಇದೆ. ಇದೇ ಇರಲಿ. ಆಯ್ತು. ಈಗ ನಮ್ಮ ಮನೆಯಲ್ಲಿ ಸಾಮಾನು ಹೊಸ ಮನೆಯಲ್ಲಿ ಹೋಗೋಣ ಬರ್ರಿ. ಬನ್ನಿ ಗಾಯ್ಸ್. ನಾನು ಮೊನ್ನೆ ಮನೆಯೆಲ್ಲ ಬಂದು ಸ್ವಚ್ಛ ಮಾಡಿ ಹೋಗಿದ್ದೇನೆ. ಈಗ ಏನಾರ ತಿನ್ನಕ್ಕೆ ಭೋಜನ ಮಾಡೋಣ. ಆಯಿತು. ನಾನು ಶಾಂತಿಗೆ ಹೋಗಿ ಬರ್ತಿದ್ದೇನೆ. ನೀನು ಆ ಬೂಟವನ್ನು ತೆಗೆದು ಎತ್ತಾಗಿ ಸೈಡೆ ಹಾಕಿನಿ. ಬನ್ನಿ ಗಾಯ್ಸ್ ಹೋಗೋಣ. ಈಗ ಎಲಿಯನ್ನು ಹರ್ಕೊಳಕ್ಕೆ ಕುಂತಿದ್ದೇನೆ ನೋಡಿ ಗಾಯ್ಸ್. ಈಗ ಮನೆಗೆ ಹೋಗೋಣ ಬರ್ರಿ. ಇಲ್ಲಿ ಚಪ್ಪಲನ್ನು ಬಿಡೋದು. ಎಲ್ಲ ಕ್ಲೀನ್ ಮಾಡಿಟ್ಟಿದೆಯಾ? ತಂದಿಟ್ಟಿದ್ದೀನಿ. ಈಗೆಲ್ಲ ನಾನು ಊಟ ಹೊಂದಿದ್ದೀನಿ. ಈಗ ಮಕ್ಕಳನ್ನ ಗುಡ್ ನೈಟ್ ಗಾಯ್ಸ್. ಯಾರು ತಲೆಗೆ ಬಡಿದು ಹಂಗೆ ಕಾಣಿಸ್ತಿಲ್ಲ. ಯಾರು ಇಲ್ಲವಲ್ಲ, ಭ್ರಮೆ ಇರ್ಬೋದು ಬಿಡು. ಹೌದು, ಒಳ್ಳೆ ಬೆಳೆ ಕುಡಿಯುತ್ತಿದೆ. ಒಮ್ಮೆ ಏನಪ್ಪ ನೋಡಿ ಬರೋಮ್ಮ ಬರ್ರಿ. ಏನಾರ ಇದ್ರು ನೋಡಕ್ಕೆ ಬರ್ತೀವಿ. ಅಮ್ಮ ಯಾರು ಇಲ್ಲಲ್ವಾ? ಯಾರು ಅವರು ಬಡ್ತಿದ್ದಾರೆ ನೋಡಿ. ಇಲ್ಲಿ ಯಾರು ಇಲ್ವಾ? ದೇವಪ್ಪ ಇದೆ ಏನು ನೋಡೋಣ ಬರ್ರಿ. ನಾಳೆಗೆ ಸ್ವಾಮಿ ಕಡೆ ಹೋಗೋಣ. ಈಗ ಶಂಕರ ಅಡ್ಜಸ್ಟ್ ಮಾಡ್ಕೊಂಡು ಮಕ್ಕಳು ಬರ್ರಿ. ಎಷ್ಟು ಭಯ ಆಗ್ತಿದೆ. ಗುಡ್ ನೈಟ್ ಗಾಯ್ಸ್. ಇಲ್ಲಿ ದೇವ್ ಐತಿ. ನಾನು ಸ್ವಾಮೀಜಿ ಕಡೆ ಹೋಗಿ ಕೇಳ್ಕೊಂಬರ್ತೀನಿ. ಬರ್ರಿ ಗಾಯ್ಸ್. ಸ್ವಾಮೀಜಿ ಏನು ಕಂದ? ನಮ್ಮ ಮನೆಯಲ್ಲಿ ಬರೀ ಹಿಂಗ ಮಕ್ಕಳತ್ತವಾಗ ಕಾಕ್ನಲ್ಲಿ ಹಿಂಗೆ ಯಾರೋ ತಲೆಗೆ ಬಡ್ದಕ್ಕರೆ ಸೌಂಡ್ ಅಂಕರು ಭಾರಿ ಇದು ಬರೋದಿದೆ. ಗೊತ್ತಿಲ್ಲ ಸ್ವಾಮಿ, ಹೆಂಗಾರ ಮಾಡೋ ಪ್ರಯಾಣ ಕೊಡಿ. ಇಲ್ಲೇನು ಒಂದೇ ದಾರಿ ಇದೆ. ಏನು ಸ್ವಾಮಿ? 4 ಲಿಂಬೆ ತಗೋರಿ. ನೋಡಿ. ಸ್ವಾಮಿ ಈಗ ನಿಮ್ದು ಇದೈತಲ್ಲ ಕುಕ್ಮ, ನೀವು ದೇವ್ರಿಗೆ ಎಷ್ಟು ಅವನು ಇಷ್ಟು ಹಾಕ್ರಿ. ಸ್ವಾಮಿ ಒಂದು ಸ್ವಲ್ಪ ಬಂಡಾರ ಹಾಕ್ರಿ. ಸ್ವಾಮಿ ಲಿಂಬೆ ರಸ ಇರ್ತಲ್ಲ, ಅದೊಂದು ಸ್ವಲ್ಪ ಪಿಂಡಿ. ಯಾವ ದೇವ್ ಕಾಣಿದ್ರೆ ಗಂಡ ದೇವ್ ಕಾಣುತ್ತಲ್ಲ ಸ್ವಾಮಿ. ಯಾರೋ ಒಂದು ಗಂಡ ದೇವ್ ಇರ್ತೈತಲ್ಲ ಸ್ವಾಮಿ, ಅದಕ್ಕೆಲ್ಲ ಒಂದು ಹರ್ರಂಬಡಿ. ಸ್ವಾಮಿ ಈ ಬರ್ತೈತಿ ಹರ್ರಂಬಡಿ. ಸ್ವಾಮಿ ಇಷ್ಟ ಒಂದು ಏನರ ಪರಿಹಾರ ಕೊಡಿ ಸ್ವಾಮಿ. ಏನರ ಒಂದು ಕೈಯಾಗ ಇದು ರುದ್ರಾಕ್ಷಿ ಇದನ್ನು ಹಾಕೊಳ್ಳೋದು. ಸ್ವಾಮೀಜಿ ಅವರು ರುದ್ರಾಕ್ಷಿ ಕೊಟ್ಟಿದ್ದಾರೆ, ಏನೂ ಆಗಲ್ಲ ಅಂತೆ. ಬರ್ರಿ ಗೈಸ್ ನೋಡೋಣವಾ. ನೋಡಿ ಕೈಗೆ ಹಾಕೊಳತ್ತೀನಿ.
ಈಗ ನನ್ನ ಕಡೆ ಲಿಂಬೆ ಹಣ್ಣಿಲ್ಲ, ಸ್ವಾಮೀಜಿಗೆ ಹೋಗಿ ಹೇಳೋಣ, ಅವ್ರ ಕಡೆ ಇದ್ದರೆ ಕೊಡ್ಬೋದು, ಬನ್ನಿ. ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿ, ಈಗ ನಮ್ಮ ಕಡೆ ಲಿಂಬೆ ಹಣ್ಣಿಲ್ಲ, ಈಗ ಪ್ರಯತ್ನ ಮಾಡ್ತಿದ್ದೀನಿ, ಯಾರೂ ಏನೂ ಮಾಡಿಲ್ಲ. ಲಿಂಬೆ ಹಣ್ಣು ಇದ್ದರೆ ನೀವು ಕೊಟ್ಟರೆ ಆಗುತ್ತೆ. ಏನೂ ಆಗೋಲ್ಲ ಸ್ವಾಮಿ, ಏನೂ ಆಗೋದಿಲ್ಲ. ಈ ಎಲೆಯಲ್ಲಿ ಹಾಕ್ಬೋದು ಸ್ವಾಮಿ, ನಿಮ್ಮ ಮೇಲೆ ಹಾಕೋದು ಹಾಕೋಲ್ವಾ? ಆಯಿತು ಸ್ವಾಮಿ, ಬರ್ರಿ ಗಾಯ್ಸ್. ಸ್ವಾಮೀಜಿಯವರು ಹೇಳಿದ್ದಾರೆ, ಈಗ ನಾವು 4 ಮೂಲೆಯಲ್ಲಿ ಹಾಕೋಣ. ಇದು 1 ಮೂಲೆ, ಇದು 2 ಮೂಲೆ, ಇದು 3, ಇದು 4. ಸ್ವಾಮೀಜಿ ಹೇಳ್ದಂಗೆ ಮಾಡಿದ್ದೀವಿ, ಪ್ರಯತ್ನ ನೋಡೋಣ. ಈ ಬೆಳಗ್ಗೆ ಆಗಿದೆ. ಸ್ವಾಮಿ ಹೇಳ್ದಂಗೆ ಮಾಡಿದ್ದಕ್ಕೆ ಏನೂ ಆಗಲಿಲ್ಲ ನಮಗೆ ಅಂತೂ. ಇಲ್ಲಿಗೆ ನಮ್ಮ ವಿಡಿಯೋ ಮುಂದಿನ ಭಾಗದಲ್ಲಿ ತೋರಿಸ್ತೇವೆ.